ನನಗೆ ಹೇಳೋದನ್ನು ಸ್ಟೂಡೆಂಟ್ಸ್ ಇದ್ದವರೆಲ್ಲ ತುಂಬ ರಿಲೇಟ್ ಮಾಡ್ಬೋದು. ಅದೊಂದು ಕೊನೆಯ ಎಕ್ಸಾಮ್ ಆದಮೇಲೆ ನಾವು ಇದನ್ನು ಮಾಡೋಣ, ಅದನ್ನು ಮಾಡೋಣ, ಇಲ್ಲಿ ಹೋಗೋಣ, ಅಲ್ಲಿ ಹೋಗೋಣ ಅಂತ ಏನು ಪ್ಲ್ಯಾನ್ ಮಾಡ್ತೀವಲ್ಲ, ನಾವು ಒಂದು ಪ್ಲ್ಯಾನ್ ಹಾಕಿದ್ವಿ. ನಾವು ಅಂತಂದರೆ ನಾನು ಮತ್ತು ವಿನೋದ್ ಒಂದು ದಿವಸ ಬಂದ ಹೇಳ್ದ ನನಗೆ, ಹೀಗೆ ಚಂದ್ರಚೂಡ ಸಾಂಗು ರೆಕಾರ್ಡ್ ಮಾಡಿ ಹಲ್ಸಿಗೆ ಹೋಗಿ ಅಲ್ಲಿ ದೇವಾಲಯದಲ್ಲಿ ಶೂಟ್ ಮಾಡೋಣ, ಪ್ರೇರಣಾ ಡಾನ್ಸ್ ಮಾಡ್ತಾಳೆ ಅಂತ. ಐಡಿಯಾ ಸಖತ್ತಾಗಿತ್ತು. ನಾನು ಮಾಡೋಣ ಭೈ ಅಂತಂದೆ. ಅಷ್ಟೇ. ಒಂದು ದಿವಸ ನಾನು, ವಿಶ್ವನಾಥ ಮತ್ತು ವಿನೋದ 3 ಜನ ನಮ್ಮ ಮನೇಲಿ ಸೇರಿದ್ವಿ. ಯಾವುದೋ ಒಂದು ಬೇರೆ ಸಾಂಗಿನ ರೆಕಾರ್ಡಿಂಗ್ ಆಗಿ ಆಯಿತಾ. ಆ ಸಾಂಗಿನ ರೆಕಾರ್ಡಿಂಗ್ ಆಯಿತು. ಆ ಸಾಂಗಿನ ರೆಕಾರ್ಡಿಂಗ್ ಆದಮೇಲೆ ಹೀಗೆ ಸುಮ್ಮನೆ ರ್ಯಾಂಡಮ್ ಜಾಮ್ ಮಾಡ್ತಾ ಕೂತಿದ್ವಿ. ಆ ರ್ಯಾಂಡಮ್ ಜಾಮ್ನಲ್ಲಿ ಚಂದ್ರಚೂಡ ಸಾಂಗ್ ಬಂತು. ನೋಡಿದ್ವಿ, ತುಂಬ ಚೆನ್ನಾಗಿ ಬರ್ತಾಯಿತ್ತು. ತುಂಬ ಚೆನ್ನಾಗಿ ಬರ್ತಾಯಿದೆ ಕಣೋ, ರೆಕಾರ್ಡ್ ಮಾಡ್ಬಿಡೋಣ ಅಂತಂದ್ವಿ. ಅಂದಿದ್ದು ರೆಕಾರ್ಡ್ ಮಾಡೇ ಬಿಟ್ವಿ. ಇದಾಗಿದ್ದು ಎಲ್ಲ ಆ ಕೊನೆಯ ಒಂದು ಎಕ್ಸಾಮ್ ಆಗೋಕ್ಕಿಂತ ಮುಂಚೆ. ಆ ಕೊನೆಯ ಒಂದು ಎಕ್ಸಾಮ್ ಮುಗಿಸಿ ಮುಂದಿನ ಸೆಮಿಸ್ಟರ್ ಶುರು ಆಗೋದಕ್ಕೆ 10 ದಿವಸ ಗ್ಯಾಪ್ ಇತ್ತು. ಅದೇ ಗ್ಯಾಪ್ನಲ್ಲಿ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಓಕೆ ವೇಟ್ ಭಾಳ ಬೋರಿಂಗ್ ಆಗ್ತಿದೆಯಾ? ಐ ಥಿಂಕ್ ಇಟ್ಸ್ ಬಿಕಮಿಂಗ್ ಟೂ ಬೋರಿಂಗ್, ಟೂ ಸ್ಲೋ. ಓಕೆ, ಲೆಟ್ಸ್ ಮೇಕ್ ಇಟ್ ಫಾಸ್ಟ್. ಕಟ್ ಟು ಶೂಟ್ ಡೇ. ಸ್ನೇಹಿತರೆ, ನಾವೆಲ್ಲ ರೆಡಿ ಆಗೋದು ಕೇವಲ ಒಂದು ಚುಟಕಿಯಲ್ಲಿ. ಹೇಗೆ ಗೊತ್ತಿಲ್ವಾ? ಹೀಗೆ ಬ್ಲಾಗರ್ ರೀ ನಿಮ್ಮ ಮಗ. ಇವತ್ತು ನಾವು ಈ ಬೋರ್ಡು ತೊಗೊಂಡು ಹೊಂಟೀವಿ. ಯಾಕಂತಂದರೆ ಇಲ್ಲಿ ಲೈಟಿಂಗ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇರೋದಿಲ್ಲ. ಅದು ಯಾಕೆಂದರೆ ಲೈಟಿಂಗ್ ಎಕ್ವಿಪ್ಮೆಂಟ್ಸ್ಗೆಲ್ಲ ಕರೆಂಟ್ ಬೇಕಾಗ್ತದೆ. ಅಲ್ಲಿ ಮಂದಿರದಲ್ಲಿ ಕರೆಂಟ್ ಇರೋದಿಲ್ಲ. ಸೊ ಇದನ್ನು ಆ್ಯಸ್ ಎ ರಿಫ್ಲೆಕ್ಟರ್ ಯೂಸ್ ಮಾಡ್ತೀವಿ ನಾವು. ಆ್ಯಂಡ್ ಲೆಟ್ಸ್ ಸಿ ಹೌ ಇಟ್ ಗೋಸ್. ಯಾಕೆ ಅನ್ನಿಸ್ತದ? ಅಲ್ಲಿ ಕರೆಂಟ್ ಇರಂಗಿಲ್ಲ. ಓ ಫಕ್, ಲೈಟಿಂಗ್ ಇಡಿಸೋದಿಲ್ಲ. ಓ ಭಾಯ್. It was at this moment that he knew he fucked up. ನನಗೇನೋ शूट का सबसे बड़ा हिस्सा घर पे भूला गया है. ನನಗೆ ಅನ್ಸಿತ್ತು ಏನೋ ಒಟ್ಟು ಮರ್ತು ಬಂದೀನಿ, ಶಿಟ್ ಮ್ಯಾನ್. Bro will be killed by bro. ವ್ಲಾಗಿಂಗ್ ಓಕೆ ಗೈಸ್, ಇವ್ರು ನಮ್ಮ ಡೈರೆಕ್ಟರ್ ಇವತ್ತು. ಆಮೇಲೆ ಬಾಜುಕ ನೀರಜ್ ಹೆಂಗದಿಯೋ? ಈ ಬೋರ್ಡ್ ಹೆಂಗಿಡೋದು? ಭಯ ಕೊಡ್ತಾನ ನೋಡ್ರಿ ಗೈಸ್. ಅಲ್ಲೂ ಅದು ಮಾರ್ಕರ್ ಹಚ್ಬೇಕು. ಅದಕ್ಕೆ ಮಾರ್ಕರ್ ಹಚ್ಚಿ ಮತ್ತೆ ತೋರಿಸ್ಬೇಕು. ಆಯ್ತಲ್ಲ ತಂದೇನು ಅಲ್ಲೋ ಮಾಡಂತವ್ರು ಎಟ್ಟೊತ್ತು ಬಾಂಗ್ ಇದರ ಎಟ್ಟೊತ್ತು ಅದು ಖಾಲಿ ಕೊಂಡ್ರೆ ಏನ್ ಬರ್ತದೆ ಹಿಂಗೆ ಮರಾಠಿ? वाढदिवसाच्या हार्दिक शुभेच्छा. वाढदिवसाच्या हार्दिक शुभेच्छा. विनोदला ह्या सेंटेन्स शिवाय आणि काही येत नाही. ನೋಡ್ಬಿ ಯಾಕೆ ಸಿಂಗಾರ ದಾಡಕಿನ್ ಟೋನ್ ಮಸ್ತ್ ಇರ್ತದೆ, ಚಲೋ ಕಳಿಸ್ತದೆ. ನಂದು ಹಾಡ ನಾ ಸಿಂಗಾರ ಅಲ್ಲ, ಅದಕ್ಕೆ ಹಂಗೆ ಹೊಲಿಸ್ ಕಳಿಸ್ತದೆ. मी सिंगर आहे. इन्स्ट्रुमेंट बारसतीला ಇನ್ಸ್ಟ್ರೂಮೆಂಟ್ ಬರ್ಸದ್ ಅದರಲ್ಲಿ ಬರ್ತೀವಿ. ಬಂದ ವಾढदिवसाच्या हार्दिक शुभेच्छा. ಡೋಗೇಶ್ ಬಾಯ್ ಏನಂತೀಯೋ? ನಿನ್ನ ಫ್ರೆಂಡ್ ಹೋದು? ನಾ ಅದ್ರ ಫ್ರೆಂಡ್ ಅಲ್ಲೋ, ಅದು ನನ್ನ ಫ್ರೆಂಡ್. ಹೌದು, ಎರಡು ಒಂದೇ ಬಿಡು. ಆದ್ರೂ ಹೇಳಾಕೆ ಹೊಂಟಿದ್ ಬೈ. ನೀನು ನಾಯಿ ಅದು ಒಂದು ಹುಡ್ಕೊಂಡ್ಬರ್ಬೇಕೇನ್ರ. ನಾಯಿಗಳು ನಿಯತ್ತಿರ್ತಾವೋ, ನಿಯತ್ತದ ನಂಗೆ ನಿಯತ್ತೈತೋ. What is this? You need to take hi. Hi. I look good. I need to be very careful. I don't know how to plait my sari. Ow. Amma bye. By the way, ಪ್ರೇರಣಾ, ನೀರಜ್ ಪ್ರೇರಣಾ. Hi.
ವಿನೋದನ್ ದೋಸ್ತ ಅವನು ಕಾಂಟೆಂಟ್ ಕ್ರಿಯೇಷನ್ ಫುಲ್ ಕ್ರೇಜ್ ಅದ ಅವನಿಗೂ. ಇವರು ನಮ್ಮ ನಾಟ್ಯ ಕಲಾವಿದೆ ಪ್ರೇರಣಾ ಇವತ್ತು ವಿಡಿಯೋದಲ್ಲಿ ನಾಟ್ಯವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ನೃತ್ಯವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಎಲ್ಲರಿಗೂ ಹಲೋ ಹಲೋ ಅಟೆನ್ಷನ್ ಗಾಯ್ಸ್. ಇವತ್ತಿಗೆ ಮದುವೆ ಆಗೈತಿ ಆಗೋದೈತಿ. ಈಗ ಅದಕ್ಕೆ ಗಂಡನ ಮನೆ ರಿಹರ್ಸಲ್ ಮಾಡಕ್ಕೆ ಸೊ ರಿಹರ್ಸಲ್ ಸಕ್ಸಸ್ ನೀವು ನೀರಜ್ ಅಂತ ಮಾಡಕ್ ಕೆಲಸಿರ್ಲ ಅಂತ ಬಂದಾನ ನೀನು ಒಂದು ಕೆಲಸ ಆಕೈತೆ ಅಂತ ಅನ್ಸ್ಕೊಂಡ್ ಕರ್ಕೊಂಡ್ ಬಂದೀನಿ. ಅಂದ್ರೆ ಇವ್ ಸ್ವಲ್ಪ ನಾಚತಾನ ನಚತಿ ಸರ ಉಪಯೋಗ ನಿಂಗೆ ತೊಗೊಂಡು ಉಪಯೋಗ ಸರ ಸಿಂಗರ್ ಅನ್ಬೇಡಕ್ಕೆ ಸಿಂಗರ್. ಹೀಗೆ ನಮ್ಮ ಪಯಣ ಶುರುವಾಯಿತು. ಇಡ್ಲಿ ತಟ್ಟೆ ಇಡ್ಲಿಯೋ ನಾರ್ಮಲ್ ಇಡ್ಲಿಯೋ? ರೋಡ್ ಭಾಳ ಸ್ಮೂತ್ ಅದೇ. ಸೊ ವಿನೋದ್ ಏನೋ ಹೇಳಿಗತ್ತಾನ, ಏನು ಹೇಳು? ಎಲ್ಲರೂ ಅಷ್ಟು ಹೋಗ್ಬೇಕು. ಎಲ್ಲದ ಗುಡ್ಡ ಇರ್ಬೇಕು ಇಲ್ಲ ಅಟ್ಟು ಹೋಗ್ಬೇಕು ಹಂಗ ಹೋಗ್ಬೇಕು ಅಲ್ಲಿ ಇಲ್ಪ ನಾಯನಂಗ ಅಂತ ಇಲ್ಲ. ಹೋಗೋಣ ಇಲ್ಲ ಹೋಗೋಣ. ಅದಕ್ಕೆ ಜರ್ಸಿ ಮೇಲೆ ಯಾರ ಹೆಸರು ತೋರ್ಸು. ಶ್ರೀಪತಿ ಫ್ಯಾನ್ಸಿಯರ್. ಎಲ್ಲೈತೋ? ಆಲ್ ದ ವೇ ಅಪ್. ಇಲ್ಲಿ ಹೋಗ್ಬೇಕು ನಾವು. ಎಸ್, ಅಲ್ಲಿ ಒಂದು ಗೋಪುರ ಕಾಣ್ತಿರ್ಬೋದು, ಅಲ್ಲಿ ಹೋಗ್ಬೇಕು ನಾವೀಗ. ಸೊ ಪಯಣ ಶುರುವಾಗಿದೆ, ಹೋಗ್ತಾ ಇದ್ದೀವಿ. ಪ್ಲಾನಿಂಗ್ ಶುರುವಾಗಿದೆ. ಏನಪ್ಪ ಏನು ಹೇಳ್ತೀರಿ ಡೈರೆಕ್ಟರ್ ಅವರೇ? ಟೆಂಪಲ್ ಇಸ್ ದ ಏಮ್. ಗಿಟಾರ್ ಅದ, ಸ್ಪೀಕರ್ ಅದ, ಸಿಂಗರ್ ಇದಾರೆ, ವಿಡಿಯೋಗ್ರಾಫರ್ ಅದಾರು, ಎಡಿಟರ್ಸ್ ಅದಾರು, ಡ್ರೈವರ್ ಬದಾನಿಲ್ಲ. ಎಲ್ಲ ಊರಿನವ್ರಿಗೆ ಕರೀತಾರೆ ಈಗ. ಹಂಗಾರೆ ಏನಂತೀವೋ? ರೆಡಿ ಒಂದು 4 ಮಂದಿ ಎಲ್ಲ ಕರ್ಕೊಂಡ್ಬರ್ತಾರೆ ನೋಡಿ. ಬರೀ ಫಂಕ್ಷನ್ ಮೊದಲೇ ಊರಾಗ ಕಡಿಮೆ ಆಗುವಂತ ಅಲ್ಲ. ಇಲ್ಲಿ ನಂಗೆ ಯಾಕೋ ಗುಡಿ ಅಲ್ಲದ, ಇಲ್ಲಿಂದ ಹೊಂಟೇವ್ ಸರ್. ವಾವ್, ಹಿಂಗೋಗ್ಬೇಕು. ಸಾರಿ ನಾ ಬಂದಿಲ್ಲಪ್ಪ. ನನ್ನ ಮೇಲೆ ಕರ್ಕೊಂಡ್ಬಿಡ್ತೀರಿ. ಯಾವಾಗ ಕೆಲಸ ಮಾಡಿದೆಪ್ಪ ಫೀಲ್ಡಲ್ಲಿ? ಬ್ಯಾಕ್ ಇನ್ 2005 ಬಿಫೋರ್ ಕಾಮನ್ ಎರಾ. ಬಿಫೋರ್ ಕಾಮನ್ ಎರಾ? ಬಿಫೋರ್ ಕಾಮನ್ ಎರಾ ಹಂಗದ ಅದು. ಬಿ ಸಿ ಅಂದ್ರೆ ಬಿಫೋರ್ ಕ್ರೈಸ್ಟ್ ಎರಾ ಅನ್ನೋದು. ವಾಟ್ you still haven't seen the main destination and you are judging the place? ಮ್ಯಾಲ್ ಗೋಪುರ ಐತಿ, ಅಲ್ಲಿ ಗೋಪುರ ಐತಿ, ಕಾಣತೈತಿ ಜೆಂಡಾ ಐತಿ. ಜೂಮ್ ಮಾಡಿ, ಜೂಮ್. ಎಸ್. ಏ ಅಮಿಷ ನಡಕ ಬರ್ಬೇಡ ಸರ್, ಕ್ಯಾಂಪ್ ಹಾಕೊಂಡೆ ಅಂತ ನಡ್ಕ ಬರೋದು. ಆಮೇಲೆ ನಿಮಗೆ ನಾವು ಹೆಂಗೆ ತೋರಿಸಿದಿಲ್ಲ, ಅಲ್ಲಿ ಮ್ಯಾಲ ಒಂದು ಹೊಂಡ ಐತಿ, ಅದನ್ನ ಆಮೇಲೆ ತೋರಿಸ್ತೀವಿ. ಅಲ್ಲಿ ಕೆಳಗೊಂದು ಹೊಂಡ ಐತಿ, ನೀವೆಲ್ಲ ಹಾಗೆ ಪ್ರೇಕ್ಷಕರು ನೋಡಿರ್ಬೇಕು. ಹೌದೌದು. ಸೊ ಅದು ಏನಂತಂದ್ರ ಅಂತ ಹೇಳ್ತಾರಲ್ಲ, ಒಂದ ತರ 7 ಮಂದಿ ಇರ್ತಾರಂತಂದ. ಇದು ಒಂದ ತರ ಯಾರು? ಯಾಕಂದ್ರೆ ಇದ ಪ್ರಕೃತಿ ಅಂತಂದ್ರೆ ಏನ ಒಂಥರ ಮಾಯೆ. ಸೊ ಮಾಯೆ 2 ಸಲ ಮಾಡಕ್ಕಾಗಲ್ಲ ಅಂತ ಅಲ್ಲೊಂದ್ಸಲ ಇಲ್ಲೊಂದ್ಸಲ ಅಷ್ಟ ಮಾಡಿದಾರೆ. ಅಲ್ಲಿ ದೊಡ್ಡದು, ಇಲ್ಲಿ ಚಿಕ್ಕದು. ಅಲ್ಲಿ ನಾವು ದೊಡ್ಡ ಗುಡ್ಡ ಹತ್ತಬೇಕು, ಇಲ್ಲಿ ಮಿನಿ ಗುಡ್ಡ ಹತ್ತಿ. ಮಿನಿ ಗುಡ್ಡ, ಹೌದಲ್ಲೋ. ಭಾಳ ಶೈನ ಭಾಳ ಮಂದಿ ಏನ್ ಹೇಳಂದ್ರ ತಿನ್ಮಾರ್ದು ಅಂತಂದ್ರ ಎಲ್ಲಿ ಚುರುಕಾಕೈತಿ ಅಂತ ಒಂದು ವಿಮಲ್ ಆಡ ಹೇಳಿದ. ಅದಕ್ಕೆ ವಿಮಲ್ ತಿಂದಿನ ಚುರುಕದಿ. ವಿಮಲ್ ತಿಂದಿಲ್ಪ ನಾಪ ಬೈತಾನ. ಈಗ ಈ ದಾರಿಯನ್ನು ತಗೊಂಡು ನಾವು ಮುಂದೆ ಹೋಗಬೇಕು. ವಿನೋದ್ ಅವರು ಹೋಗಿದ್ದಾರೆ, ನೀರಜ್ ಅವರು ಮುಂದೆ ಹೋಗಿದ್ದಾರೆ. ನಾವು ಪಯಣವನ್ನು ಆರಂಭಿಸೋಣ ಬನ್ನಿ. ಇದೇನು ಡೆಫಿನೆಟಾ ಇದ? ಓಕೆ, ವಿನೋದ್ ಇದೇ ದಾರಿ ಅಂತ ಹೇಳ್ತಿದ್ದಾನೆ. ನೋಡೋಣ. ಮುಟ್ಟಂತೂ ಮುಟ್ತೇವೆ ದೇವಸ್ಥಾನ, ಹೌದಿಲ್ಲ? ದೇವಸ್ಥಾನ ಮುಟ್ತೇವೆ. ಎಸ್, ಇದು ಆ್ಯಕ್ಚುಲಿ ಚೆನ್ನಾಗಿರೋದು.
ಹಿಂಗಿರ್ಬೇಕು ಸ್ಪಿರಿಟ್. ಹುಟ್ಟಿದಾರಿ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದಾರಿ ಕನ್ನಡ ಮಣ್ಣಲ್ಲಿ ವಿನೋದ್ ನೀ ಆಡು. ಇನ್ನೂ ಒಂದು 4 ಸಿಗ್ಬೋದು ಇಲ್ಲಿ. ಸೊ ಎಚ್ಚರಿಕೆಯಿಂದ ಇರಬೇಕು. ಹಾಂ, ಸೊ ಇಷ್ಟೆಲ್ಲ ಟ್ರೆಕ್ ಮಾಡಿದ ಮೇಲೆ ಫೈನಲಿ ವೆಲ್ಕಮ್ ಟು ಹಲಸಿ ದೇವಾಲಯ. ಅಂತಂತೂ ಹಲಸಿ ಎಷ್ಟು ಒಂದು 2 ಕಿಲೋಮೀಟರ್ ಟ್ರೆಕ್ ಮಾಡಿ ಬಂದ್ವಿ. ಹಾಂ, 2 ಕಿಲೋಮೀಟರ್ ಇಲ್ಲ, 1 ಕಿಲೋಮೀಟರ್ ನಾವು ಆ್ಯಕ್ಚುಲಿ ಶಾರ್ಟ್ಕಟ್ ತೊಗೊಂಡೇವಿ. ಹಾಂ, ಬಟ್ ಆದರೂ ಏನೋ ಮಾಡ್ಕೊಂಡು ಬಂದೇವಿ. ಹಾಂ. ಆ್ಯಕ್ಚುಲಿ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದ ಶೂಟ್. ಇಂಥ ಪ್ಲೇಸ್ನಾಗ ಯಾವ ಇದೇ ಕನ್ನಡದಲ್ಲಿ ಹೇಳು. ನಂಗೆ ಭಾಳ ಎಕ್ಸೈಟ್ಮೆಂಟ್ ಏನಂತಾರೆ, ఎందుకు నీకు ఏసు బతుకు ఛీ ಭಾಳ ಉತ್ಸಾಹ ಐತಿ ನಂಗೆ ವಿಡಿಯೋ ಮಾಡ್ಬೇಕಂತ. 1 ತಿಂಗಳ ಪ್ಲ್ಯಾನ್ ಮಾಡ್ಯಾವ ನಾವು. ಎಕ್ಸಾಮ್ ಮುಗಿದೆ ಅಂತ ಹೇಳಿ ನಾ ಅಲ್ಲ ಇವನ್ ಸಂಬಂಧ ನಾ ಇಷ್ಟು ಡಿಲೇ ಮಾಡೇನಿ. ಇಲ್ಲ ಆ್ಯಕ್ಚುಲಿ ಇಲ್ಲಿ ಮಟ್ಟ ಬರ್ತಿತ್ತು ವಿಡಿಯೋ ಸಣ್ಣ ಗುಡಿತ್ತು. ಖರೆ ನಾಡಿದೆ ಮಾಡಿಲ್ಲ, ಇಬ್ಬರದ್ದು ಎಕ್ಸಾಮ್ ಇತ್ತು. ನಂದು ಎಕ್ಸಾಮ್ ಅಲ್ವೇ ಅದು. ಹಂಗೊಂದು ಡೇ ಬ್ಯಾಡ್ ಡೇ ಅಷ್ಟೇ ಅದು. ಎಕ್ಸಾಮ್ ಅಂದ್ರೆ ಬ್ಯಾಡ್ ಡೇ ಅಷ್ಟೇ. ಒಂದು ಎಕ್ಸಾಮ್ ಡೇ ಎಲ್ಲ ನಾವು ಟೆನ್ಷನ್ ತೊಗೊಂಡಿಲ್ಲ. ಬಟ್ ಏನು ಹೇಳ್ಬೋದು, ನೀವು ಕಾಪಿ ಮಾಡ್ತಿರಲ್ಲ ಡೋರ್ನಾಗಿಲ್ಲಿ ಒಳಗೆ ಕ್ಲಾಸ್ನಾಗ ಇದು ಡೋರ್ನಾಗ ಚಿಟ್ಟುಗಿತಾರೆ ಹಿಂಗೆ ಮೊಬೈಲ್ ಕೆಟ್ಟ ಕಾಪಿ ರೂಪಾಯಿ ಇವರು. ಇಂಜಿನಿಯರಿಂಗ್ ಬಾಯ್ಸ್ ಅದರ ಜೀವನದಾಗ ಇಂಥವು ಕಲಿತಾರಲ್ಲ ಇಂಜಿನಿಯರ್ಸ್. ನೀರು ಐತಪ್ಪ. ಬಿ ಸಿ ಬಿಟ್ಟೆಲ್ಲ ಮಾಡ್ಲಿಕ್ಕತ್ತೇವೆ ನಾವು. ಕೋಡಿಂಗ್ ಅಂತೂ ಒಂದು ಸಿ ಬರಂಗಿಲ್ಲ. ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಬ್ಯಾಚುಲರ್ ಅಷ್ಟೇ ಅದೇವು ನಾವು. ಗೊತ್ತಿಲ್ಲ. ಕೊನೆಗೂ ಬಂದಿದ್ದೇವೆ ಹಲಸಿ ದೇವಾಲಯ. ಡೈರೆಕ್ಟರ್ ಅವರು ಅಲ್ಲಿ ಹೋಗಿ ತಮ್ಮ ಜಾಗವನ್ನು ತೆಗೆದುಕೊಂಡಿದ್ದಾರೆ. ರೆಡಿ ಇದ್ದಾರೆ ಅವರು. ಸೊ ಈಗ ಆಲ್ಮೋಸ್ಟ್ 1 ಪಾರ್ಟ್ ಆಗೋದೆ ಸಾಂಗಿಂದು, ಇನ್ನೊಂದು ಪಾರ್ಟ್ ಮಾಡೋದದ. ಆ್ಯಂಡ್ ಲೊಕೇಶನ್ ಅಂತಂದರೆ ಇದೇ ಲೊಕೇಶನಾಗ ಇನ್ನೊಂದು ಪಾರ್ಟ್ ಆಫ್ ದಿಸ್ ಟೆಂಪಲ್ ಒಳಗೆ ಬಂದು ಕೂತೀವಿ ನಾವು. ಹೊರಗೆ ಬಂದು ಕೂತೀವಿ. ಆ ಸೈಡ್ ಹೋಗಿ ಕೂಡೋರಿದ್ದೀವಿ, ಅಲ್ಲಿ ಮಾಡೋರಿದ್ದೀವಿ, ಭಾಳಷ್ಟು ಕಡೆ ಮಾಡೋರಿದ್ದೀವಿ. ಸೊ ನಡೀತಾ ಇದೆ ಹಿಂಗೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಸುಂದರತರ ಪೀನಾಕರ ಸುಂದರತರ ಪೀನಾಕರ ಹರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಈಗ 80% ಶೂಟ್ ಮುಗಿದಿದೆ. ಆಲ್ಮೋಸ್ಟ್ 2 ಸಾಂಗ್ ಮಾಡಿ ಬಂದಿದ್ವಿ, 1 ಸಾಂಗ್ ಆಗದೆ. ಈಗ ನಮ್ಮದು ಇಂದವ ವಿಶ್ವನಾಥ ಹೊಟ್ಟೆ ಹಸೋದು ಹೆಬ್ಬಾಗಲಾಗದು. ಈಗಿಲ್ಲ, ಈಗ ಆಯ್ತು. ಆ್ಯಕ್ಚುಲಿ ಇಷ್ಟು ಹಸುವಾಗಿತ್ತು ಈ ನಾನು ಬ್ಲಾಗ್ ಮಾಡೋದು ಮರ್ತೆ. ಸೊ ಆಲ್ಮೋಸ್ಟ್ 80% ಶೂಟು ಮುಗಿದದೆ, 80% ಊಟನೂ ಮುಗಿದದೆ. ಇನ್ನೊಂದು 20% ಶೂಟ್ ಮಾಡೋಕ್ಕಾದಾಗ ನಾವು ಮುಗಿತೇವಿ.
ಮಸ್ತ್ ಮೊನ್ನೆ ಮಸ್ತ್ ಮಕ್ಕೋತೇವೆ ಏನೋ ಚಾನ್ಕಿ ನೀಂದ್ ಅಂತ ನೋಡಪ್ಪ ಏನೋ ಚೇನ್ಕಿ ನಿಂದ ಇವ ಸಿಗ್ತದ Bro, casually flexing his richness. ಈಸ್ ದಟ್ ರಿಚ್ ಗಾಯ್. ಅಲ್ಲಿ ಜಸ್ಟ್ ಮಂಗೆಗಳಿದ್ವು, ಆದರೆ ಅವುಗಳ ಹೆದರಿಕೆ ಇತ್ತು. ಆದರೂ ಹೆಂಗೋ ಮಾಡಿ ಇಲ್ಲೇ ಕೂತೀವಿ ತಿನ್ಲಿಕ್ಕೆ. ನೈಸ್. ನಾ ಖರೆ ಅದ್ರಿದ್ನೋ ಖರೆ ಡಿಕ್ಟೋ ತೆಗ್ದ ಆವಾಜ್. ಲಾಸ್ಟ್ ಒಂದು ಶಾರ್ಟ್ ತಗೋದ ಮೊದಲು ನಮಸ್ಕಾರ ಶಾರ್ಟ್. ಫೋಟೋದ ಆಮೇಲೆ ತಕ್ಕೋ, ಮೊದಲಿಗೆ ಹೆಂಗ ಅನಿಸ್ತು? 1 day 2 songs, ಒಂದು ದಿವಸ 2 ಹಾಡುಗಳು. ಹೇಗೆ ಅನಿಸ್ತಾ ಇದೆ ವಿನೋದ್ ಅವರೇ? ಡ್ರೀಮ್ ಡೇ ನಂದು. ಡ್ರೀಮ್ ಕಮ್ ಟ್ರೂ. ಡ್ರೀಮ್ ಲೈಕ್ ಭಾಳ ಯೋಚನೆ ಮಾಡಿ ಮಾಡ್ಬೇಕು ಮತ್ತು ಇವತ್ತು ಆದದ 6 ತಾರೀಕು ಫೆಬ್ರವರಿ 6 ಮೈ ಡ್ರೀಮ್ ಡೇ. ಭಾಳ ಮಜಾ ಬಂತು, ಭಾಳ ಮಜಾ. ಅಷ್ಟೇ ಟಯರ್ಡ್ ಆಗೀನಿ ಸ್ವಲ್ಪ. ಸೊ ಈಗ ಆಗ್ತಾ ಇದೆ 5:15 ಆಗಿ 5 ನಿಮಿಷ. ಬೇಗ ಬಂದಿದ್ದು ಎಷ್ಟೊತ್ತಿಗೆ? 11 ಗಂಟೆಯಿಂದ 5:15 ಶೂಟ್ ನಡೆದಿದೆ. ಒಂದು ದಿವಸ 2 ಹಾಡುಗಳು. ಅನ್ಸ್ಟಾಪಬಲ್ ರೆಬೆಲ್ಸ್. ಶೂಟ್ ಮುಗಿಸಿ ಈಗ 6:15 ಆಗ್ತಾ ಇದೆ. ಆ್ಯಂಡ್ ಈಗ ಫೈನಲಿ ಅಂತೂ ಇಂತೂ ಹೋಗ್ತಾ ಇದ್ದೀವಿ ಮನೆಗೆ. ಹೆಂಗೆ ಅನ್ಸಪ್ಪ? ಭಾಳ ಮಜಾ ಆಯ್ತು. ಲೈಕ್ ಟ್ರೆಕ್ಕಿಂಗ್ ಆ್ಯಕ್ಚುಲಿ ಒಂದು ಟ್ರೆಕ್ ಬಂದು ಸುಸ್ತಾಗಿ ಹೊಂಟಾರತ್ತೆ. ಸೇಮ್ ಈ ಗರ್ಪಿ ಹೋಗಿದ್ದಿಲ್ಲಪ್ಪ ನಾವು ಸ್ನೇಹಿತೆ. ಸೇಮ್ ಅದ ಟೈರ್ಡ್ನೆಸ್. ಕಾಲು ಅಷ್ಟೇ ಸಾಕಾಗದ. ಖರೆ ಸಂತೋಷದ ಸಾಕಾಗಿದ್ದು. ನೀವು ಕೆಲಸ ಮಾಡಿ ಎಷ್ಟು ನಿಮ್ಗೆ ಸುಸ್ತಾದ್ರು ಅದು ಖುಷಿ. ಸಂತೋಷದ ದಣಿವು. ಗುಡ್ ಡೇ. ಹೇಗೆ ಮುಸ್ಸಂಜೆ ದಿನ ಮತ್ತು ರಾತ್ರಿಯ ಒಂದು ಮಿಲನದ ಸಮಯವಾಗಿರುತ್ತೋ, ನಾವು ನೋಡಿದ ಈ ಮುಸ್ಸಂಜೆ ನಾವು ಬೆಳಗ್ಗೆಯಿಂದ ಮಾಡಿದ ಪರಿಶ್ರಮ ಹಾಗೂ ರಾತ್ರಿ ಮನೆಗೆ ಹೋಗಿ ಮಾಡುವ ವಿಶ್ರಾಂತಿಯ ಮಿಲನದ ಸಮಯವಾಗಿತ್ತು. ಈ ಹೆಜ್ಜೆಗಳ ಸದ್ದು ಒಂದು ಸಂತೋಷದ ದಣಿವದ ದಿನ ಮತ್ತು ಎಲ್ಲೋ ಒಂದು ಇದು ವನದ ಶಾಂತಿ ಇದೇ ಬೇಕು ನನಗೆ. ಐ ಲವ್ ದಿಸ್ ಎಕ್ಸಾಕ್ಟ್ ಥಿಂಗ್. ಕೊನೆಗೂ ಪ್ಲ್ಯಾನ್ ಮಾಡಿ ಹೋದ ಕೆಲಸ ಆಯಿತು. 2 ಸಾಂಗ್ ರೆಕಾರ್ಡ್ ಮಾಡಿದ್ವಿ. ಬಂದದ್ದು ಬೆಳಿಗ್ಗೆ, ವಾಪಸ್ ಹೋಗುವಾಗ ಸಂಜೆ ಆಗಿತ್ತು. ವಾಪಸ್ ಹೋಗುವಾಗ ಒಂದು ದಿನ ಸತತವಾಗಿ ಶೂಟ್ ಮಾಡಿದ್ವಾ ಅಂತ ಅನ್ನಿಸ್ತು. ಆದರೆ ಅದು ಹೇಳ್ತಾರಲ್ಲ, ಡೂ ವಾಟ್ ಯು ಲವ್ ಆ್ಯಂಡ್ ಯು ವಿಲ್ ನೆವರ್ ಫೀಲ್ ಯುವರ್ ವರ್ಕಿಂಗ್. ಸೂಪರ್. ನಾನು ಈಗ ಈ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಅಂತೀನಿ. ಹೇಳ್ಬೇಕು ಎಲ್ಲರೂ. ಏನು ಹೇಳ್ಬೇಕಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.